ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಬಿಗ್ ಬಾಸ್ ಮನೆಯಿಂದ ಆಚೆ ಬರುವಾಗ ಕಾವ್ಯಾರ್ ಅವರು ಏನೆಲ್ಲ ಹೇಳಿದ್ರು, ಅವರ ಒಂದು ಫಸ್ಟ್ ರಿಯಾಕ್ಷನ್ ಯಾವ ರೀತಿ ಇತ್ತು, ಗಿಲ್ಲಿ ವಿನ್ ಆಗಿರೋ ಬಗ್ಗೆ ಮತ್ತೆ ಬೇರೆ ಬೇರೆ ಏನೆಲ್ಲ ಮಾತನಾಡಿದ್ರು ನೋಡ್ಕೊಂಡ್ ಬರೋಣ. ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಕಾವ್ಯಾರ್ ಅವರು ಹೇಳ್ತಾರೆ, ಒಟ್ಟಿನಲ್ಲಿ ನಾನು ಟಾಪ್ 5 ಅಲ್ಲಿ ಇರ್ಬೇಕಂತ ಆಸೆ ಇತ್ತು. ಅದನ್ನ ತುಂಬಾ ಜನ ನನಗೆ ವೋಟ್ ಮಾಡಿ ನನ್ನನ್ನ ಆ ಒಂದು ಆಸೆಯನ್ನ ಈಡೇರಿಸಿದ್ದಾರೆ. ನಾನು ಆರಂಭದಲ್ಲಿ ಅನ್ಕೊಂಡಿರ್ಲಿಲ್ಲ ಇಲ್ಲಿವರೆಗೂ ಬರ್ತೀನಿ ಅಂತ, ಬಟ್ ತುಂಬಾನೇ ಸಪೋರ್ಟ್ ನೀಡಿದ್ರೆ ಏನ್ ನಿಮ್ಗೆ ಹೇಳ್ಬೇಕು ಅಂತ ತಿಳಿತಾ ಇಲ್ಲ. ಆಚೆ ಗಿಲ್ಲಿ ಮತ್ತೆ ನನ್ನ ಕಟೌಟ್ ಅನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಇದೇ ರೀತಿ ತುಂಬಾ ನಿಮ್ಮ ಅಭಿಮಾನ ನಮ್ಮ ಮೇಲೆ ಇರ್ಲಿ. ನಾನು ಯಾವತ್ತೂ ಕೂಡ ನಿಮ್ಮನ್ನ ಮರೆಯೋದಿಲ್ಲ. ನನ್ಗೆ ನಂಬಕ್ಕೂ ಕೂಡ ಕಷ್ಟ ಅನಿಸ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಹೇಳ್ತಾ ಇದ್ದ, ಕಟೌಟ್ ಹಾಕಿರ್ತಾರೆ, ಹಾಲಿನ ಅಂಶಗಳು ಮಾಡಿರ್ತಾರೆ, ದೊಡ್ಡ ದೊಡ್ಡ ಫ್ಲೆಕ್ಸ್ ಗಳನ್ನ ಹಾಕಿರ್ತಾರೆ ಅಂತ, ತಮಾಷೆ ಮಾಡ್ಬೇಡ, ಈ ರೀತಿ ಇರ್ಲಿಲ್ಲ ಅಂದ್ರೆ ಏನೋ ಬೇರೆ ಪೋಟ್ರಿ ಆಗುತ್ತೆ ಅಂತ ನಾನು ಅವನಿಗೆ ಹೇಳ್ತಾ ಇದ್ದೆ. ಬಟ್ ಇವಾಗ ಆಚೆ ಬಂದು ನೋಡಿದ್ಮೇಲೆ ನನಗೇನೆ ನಂಬ ಕಷ್ಟ ಆಗ್ತಾ ಇದೆ. ಆ ರೀತಿ ಸಪೋರ್ಟ್ ತೋರಿದ್ರ ಇದೇ ರೀತಿ ಪ್ರತಿಯೊಂದರಲ್ಲೂ ನಮ್ಮನ್ನ ತೀಡಿ ಬುದ್ಧಿ ಹೇಳಿದಕ್ಕೆ ಧನ್ಯವಾದಗಳು. ಮತ್ತೆ ನನಗೆ ಸಪೋರ್ಟ್ ಮಾಡಿ ವೋಟ್ ಮಾಡಿದ್ರು ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನನ್ನ ಕ್ಲೋಸ್ ಫ್ರೆಂಡ್ ಗಿಲ್ಲಿ ವಿನ್ ಆಗಿರೋದು ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ಅವನ ಜಾಗದಲ್ಲಿ ಬೇರೆ ಯಾರೇ ವಿನ್ ಆಗಿದ್ರು ಅದು ಸೂಟ್ ಆಗ್ತಾ ಇರಲಿಲ್ಲ. ಗಿಲ್ಲಿ ಗೆದ್ದಿರೋದು ತುಂಬಾ ಖುಷಿ, ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ ಅಂತ ಕಾವ್ಯಾರ್ ಅವರು ಹೇಳ್ತಾರೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್, ವೀಕ್ಲಿ ಅಮೌಂಟ್ ಬರ್ತಾ ಇತ್ತು, ಪೇಮೆಂಟ್ ಇತ್ತು, ಫುಲ್ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.